ದರ್ಶನ್ ಅವರಿಗೆ ಬಚಾವಾಗೋದಕ್ಕೆ ಯಾವುದಾದ್ರೂ ದಾರಿ ಇಲ್ವಾ ಅಂತ ಅನೇಕರು ಕಾಯ್ತಾ ಇರ್ಬೋದು. ಕೆಲವು ದಾರಿಗಳು ನಾನು ಹೇಳ್ತೀನಿ ಯಾವ ರೀತಿ ಇರ್ಬೋದು ಅಂತ. ನೋಡಿ, ಮೊದಲನೇದಾಗಿ FIR ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಅವಕಾಶ ಇದೆ. ಹೊರಗೆ ಬರೋದಕ್ಕೆ FIR ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು. ಆಮೇಲೆ ಈಗ ಎಲ್ಲಿ ತನಕ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಅಲ್ಲಿ ತನಕ ನಿಮಗೆ ಜಾಮೀನು ಕೇಳೋಕ್ಕಾಗಲ್ಲ. ಈಗ ಜೈಲಿಗೆ ಬಂದ ಜಾಮೀನು ಕೊಡೋದಕ್ಕೆ ಅವಕಾಶ ಇದೆ, ಕೊಡೋದ್ರೆ ಬೇರೆ ವಿಚಾರ. ಜಾಮೀನು ಕೋರಿ ಸತ್ರ ನ್ಯಾಯಾಲಯದ ಮೊರೆ ಹೋಗಬಹುದು. ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಪುರಸ್ಕಾರವಾಗದಿದ್ದರೆ ಹೈಕೋರ್ಟ್ ಮೊರೆ ಹೋಗಬಹುದು. ಅರ್ಥ ಮಾಡ್ಕೊಳ್ಳಿ. ಈಗ ಸತ್ರ ನ್ಯಾಯಾಲಯಕ್ಕೆ ಹೋಗ್ತಾರೆ, ಫಸ್ಟ್ ಅಲ್ಲಿಗೆ ಹೋಗಬೇಕು, ಡೈರೆಕ್ಟ್ ಹೈಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಕೊಡಿ ಅಂತ ಕೇಳ್ಬೋದು, ಇಲ್ಲ ಕೊಡೋಕ್ಕಾಗಲ್ಲ, ಹೈಕೋರ್ಟ್ಗೆ ಹೋಗ್ಬೋದು. ಇನ್ನೊಂದು ಅವಕಾಶಗಳಿದೆ, ಅಂದರೆ ಕಾನೂನೆಲ್ಲ ಅವಕಾಶಗಳಿರುತ್ತೆ. ಮೃತ ರೇಣುಕಾಸ್ವಾಮಿ ಕುಟುಂಬವನ್ನು ಸಂಪರ್ಕ ಮಾಡಬಹುದು. ಮೃತ ರೇಣುಕಾಸ್ವಾಮಿ ಕುಟುಂಬ ಸಂಪರ್ಕ ಮಾಡಬಹುದು. ಕುಟುಂಬದ ಮನವೊಲಿಸಿ ಕೇಸ್ ವೀಕ್ ಮಾಡಬಹುದು. ಇದು ಸರಿನಾ ತಪ್ಪು ಅಂತ ನೀವು ಕೇಳ್ಬೋದು. ಈ ರಾಜೀವ್ ಗಾಂಧಿ ಹತ್ಯೆ ಆಯ್ತಲ್ಲ, ರಾಜೀವ್ ಗಾಂಧಿ ಹತ್ಯೆ ಆದಾಗ ನಳಿನಿ ಆ ಟೀಮ್ ಎಲ್ಲ ಇತ್ತು, LTT ಟೀಮ್. ಈ ರಾಜೀವ್ ಗಾಂಧಿ ಫ್ಯಾಮಿಲಿ, ವಿಶೇಷವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಕ್ಷಮಿಸಿಬಿಡ್ತಾರೆ. ಕೊನೆಗೆ ಕ್ಷಮಿಸಿಬಿಡ್ತಾರೆ. ಅದು ಆ ಫ್ಯಾಮಿಲಿ ಮೇಲೆ ಡಿಪೆಂಡ್. ಓಕೆ, ಹಾಗಾಗಿ ರೇಣುಕಾಸ್ವಾಮಿ ಫ್ಯಾಮಿಲಿಯನ್ನು ಸಂಪರ್ಕ ಮಾಡ್ಬೋದು. ಆ ಮೂಲಕ ಕುಟುಂಬದ ಮನವೊಲಿಸ್ಬೋದು, ವೀಕ್ ಮಾಡಬಹುದು. ಬೇಡ ನಾವು ಕೆಲವು ಕಡೆ ಇರ್ತದೆ, ಆಗೋದಾಗೋಗಿದೆ. ಮತ್ತೊಂದು ಕೂಡ ಈ ಹಿಂದೆ ಒಂದು ವಿದೇಶದಲ್ಲಿ ಒಂದು ಘಟನೆ ಆಗಿತ್ತು. ಅದರಲ್ಲಿ ಏನಂತಂದರೆ ಮಗನನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಬ್ಬ ಕೊಲ್ತಾನೆ ಕಾಲೇಜಲ್ಲಿ ಸಮಥಿಂಗ್, ಮಗನನ್ನು ಕೊಂದುಬಿಡ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಹುಡುಗ. ಆ ತೀರ್ಕೊಂಡ ಏನು ಮಗ ಸತ್ತೋಗ್ಬಿಡ್ತಾನೆ, ಅವರ ತಂದೆ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಈಗ ಅವನೇನು ಕೊಂದಿದ್ದಾನಲ್ವ, ಅವನನ್ನು ಬಿಟ್ಬಿಡಿ ದಯವಿಟ್ಟು, ಒಂದು ಕೊಲೆಗೆ ಮತ್ತೊಂದು ಕೊಲೆ ಅಲ್ಲ ಅಂತೇಳಿ. ಅಂಥದ್ದೆಲ್ಲ ಅದು ವಿದೇಶದಲ್ಲಿ ಆದಂಥ ಘಟನಾವಳಿಗೆ ನಾನು ಹೇಳಿದ್ದು. ಇದು ನಾನು ಮ್ಯಾಕ್ಸಿಮಮ್ ಎಂಥ ಅವಕಾಶಗಳಿದೆ ಅಂತೇಳಿ ಕೇಳಿದಾಗ ಸಿಕ್ಕಂಥ ಮಾಹಿತಿಗಳು. ಅಂದರೆ ರೇಣುಕಾಸ್ವಾಮಿ ಕುಟುಂಬವನ್ನು ಸಂಪರ್ಕ ಮಾಡ್ಬೋದು. ಮತ್ತೊಂದು ಇಂಥದ್ದೆಲ್ಲ ತುಂಬ ಆಗಿದೆ. ಪ್ರಕರಣದಲ್ಲಿ ನಾನು ಪ್ರಮುಖ ಆರೋಪಿ ಅಲ್ಲ ಅಂಥೇಳಿ ವಾದ ಮಾಡ್ಬೋದು. ಹಾಗಾಗಿ ದಯಮಾಡಿ FIRನಿಂದ ನನ್ನ ಹೆಸರು ಕೈಬಿಡಿ. ಹೆಂಗಪ್ಪ ಕೈ ಬಿಡೋದು ನಿನ್ನನ್ನು ಅಂತ ಕೇಳ್ಬೋದು. ಹೌದು, ನಾನು ಕರೆಸಿದ್ದು ನಿಜ, ಹೊಡೆದದ್ದು ನಿಜ, ಆದರೆ ಕೊಲೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಈ ಥರ ವಾದ ಮಾಡೋದಕ್ಕೆ ಅವಕಾಶ ಇದೆ. ಇದರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಆರೋಪಿ ನಂಬರ್ ಬದಲಿಸಲು ಒಂದು ಪ್ಲ್ಯಾನ್ ಮಾಡ್ಬೋದು. A2 ಅಂತಂದರೆ ಭಾಳ A1 A2 ಇವ್ರಿಗೆ ಬರುತ್ತೆ. A2 ಅಲ್ಲ, A6 A14 A13 ಹಿಂಗೆಲ್ಲ ಆಗಿದೆ, ಈ ಹಿಂದೆ ಕೂಡ ಆಗಿದೆ. ಅದು ಸ್ವಲ್ಪ ಕೇಸ್ ಲೂಸ್ ಆಗುತ್ತೆ. ಆಮೇಲೆ ಇತರ ಆರೋಪಿಗಳ ಮೇಲೆ ತಪ್ಪು ಎತ್ತಿ ಹಾಕಬಹುದು. ಆಮೇಲೆ ಇನ್ನು ಕೆಲವರು ರೆಡಿ ಇದ್ದಾರಲ್ವ, ಆಲ್ರೆಡಿ ಶರಣಾಗತಿಗೆ ರೆಡಿ ಆದವರು, ಇಲ್ಲ ನಾವು ಮಾಡಿದ್ದು ಶಿಕ್ಷೆ ಅನುಭವಿಸ್ತೀವಿ 14 ವರ್ಷ, ಹೀಗೆಲ್ಲ ಆಗಬಹುದು. ಅದೇನಾಗುತ್ತೆ ಅಂತಂದರೆ ಕೋರ್ಟ್ಗಳಲ್ಲಿ 14 ವರ್ಷ ನಾನು ಇರ್ತೀನಿ, ನಿಮ್ಮದೆಲ್ಲ ನೋಡ್ಕೊತೀನಪ್ಪ, ಹಿಂಗಿರ್ತದೆ. ಈಗ ಇದೆಷ್ಟು ಸೂಕ್ಷ್ಮ ಅಂತಂದರೆ, ಈ ಭಯೋತ್ಪಾದಕರೆಲ್ಲ ಸಣ್ಣ ಹುಡುಗರು ಭಯೋತ್ಪಾದಕರಾಗಿ ಬರ್ತಾರಲ್ಲ, ಒಳನುಸುಳುಕೋರು, ಅವ್ರಿಗೇನು ಮಾಡ್ತಾರೆ, ಸಣ್ಣ ಹುಡುಗರಾದಾಗ ಬಾ, ಎಷ್ಟು 15 ವರ್ಷನ 20 ವರ್ಷನ, ಓಕೆ ಬಾ ನೋಡು, ನಿನ್ನ ಫ್ಯಾಮಿಲಿ ಎಲ್ಲ ನೋಡ್ಕೋತೀವಿ, ನಿನ್ನ ಫ್ಯಾಮಿಲಿಗೆ ಒಂದು 50 ಲಕ್ಷ ಕೊಡ್ತೀವಿ, ನೀನು ಹೋಗಿ ಮತ್ತದು ಮಾಡಿ, ನಿನಗೇನು ಹೆಚ್ಚು ಕಡಿಮೆ ಆದರೆ ಇಷ್ಟು ವರ್ಷ ಶಿಕ್ಷೆ ಆಗುತ್ತೆ, ವಾಪಸ್ ಬಾ, ನಿಂದೆಲ್ಲ ನೋಡ್ಕೊಂಡಿರ್ತೀವಿ ಅಂತೇಳಿ. ಅಂದರೆ ಈ ಬಡತನವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಬೇಕಾ, ಅಥವಾ ದುಡ್ಡಿನ ಆಸೆ ಅಂತ ಹೇಳ್ಬೇಕು, ಗೊತ್ತಿಲ್ಲ ನನಗೆ ಅದನ್ನೇನು ಹೇಳಬೇಕು ಅಂತೇಳಿ. ಬಟ್ ಇಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲಿ ಹೇಳ್ಬೋದು, ಇವ್ರು ಯಾರು ದರ್ಶನ್ ಹೇಳ್ಬೋದು, ನಾನು ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ, ಮತ್ತು ನಾನು ಬುದ್ಧಿವಾದ ಹೇಳಿದ್ದೆ, ಅಷ್ಟೇ ನಾನು ಮಾಡಿದ್ದು. ನಾನೊಂದು 2 ಏಟು ಹೊಡೆದೆ, ಆದರೆ ಹಂಗೆ ಹೇಳ್ಬಿಟ್ಟು ನಾನು ದುಡ್ಡು ಕೊಟ್ಟು ಊಟ ಕೊಡಿಸಿ ನಾನು ಹೊರಟೋಗ್ಬಿಟ್ಟೆ. ನಾನು ಹೋದ ಬಳಿಕ ಇವರೇನು ಹೆಚ್ಚು ಕಡಿಮೆ ಮಾಡಿದ್ದಾರೆ, ಕೊಲೆಯಾಗಿದೆ, ಬೇಕಿದ್ರೆ ಅವರು ಶಿಕ್ಷೆ ಒಪ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಆಮೇಲೆ ಚಾರ್ಜ್ ಶೀಟ್ 3 ತಿಂಗಳ ಒಳಗೆ ಹಾಕಬೇಕು.
ಚಾರ್ಜ್ ಶೀಟ್ 3 ತಿಂಗಳ ಒಳಗೆ ಹಾಕಬೇಕು. ಅಷ್ಟರಲ್ಲಾಗುವಾಗ ಈ ಓಕೆ ದರ್ಶನ್ ಕಂಡು ಬರ್ತಾರೆ ಅದೆಲ್ಲ ಬರ್ಬೋದು. ಪೊಲೀಸರಿಗೆ ಒತ್ತಡ ಹಾಕಿ ಚಾರ್ಜ್ ಶೀಟನ್ನು ಮುಂದೂಡಬಹುದು. ಹೆಂಗೆ ಒತ್ತಡ ಅಂತಂದರೆ, ನೀವು ನೋಡಿದಿರಿ, ಅನೇಕ ಮಂತ್ರಿಗಳು ಬಂದರು, ಶಾಸಕರು ಬಂದರು, ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಇದೆಲ್ಲ ಆಗಬಹುದು, ಗೊತ್ತಿಲ್ಲ. ಆಮೇಲೆ ಕೇಸ್ನ ತೀವ್ರತೆ ಕಡಿಮೆ ಮಾಡಲು ಒತ್ತಡ ಹಾಕಬಹುದು. ಕೇಸ್ನ ತೀವ್ರತೆ ಕಡಿಮೆ ಅಂದ್ರೇನು? ಈಗ ನೋಡಿ, ನೀವು ಮೀಡಿಯಾವನ್ನೇ ಹೇಳ್ತಾ ಇರ್ತೀರಿ, ನಾವು ಇದನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸ್ವಲ್ಪ ದಿನ ಕಳೆದ ನಂತರ ಏನಾಗುತ್ತೆ, ಇನ್ನೊಂದು ಯಾವುದೋ ಸುದ್ದಿ ಬರುತ್ತೆ. ಈಗ ಸೂರಜ್ ರೇವಣ್ಣ ಸುದ್ದಿ ಬರ್ತಾ ಇದೆ, ಮೀಡಿಯಾ ಎಲ್ಲವೂ ಕೂಡ ಅದರ ಹಿಂದೆ ಹೋದಾಗ ಆ ತೀವ್ರತೆ ಕಡಿಮೆ ಆಗುತ್ತೆ. ಆ ತೀವ್ರತೆ ಕಡಿಮೆ ಆದ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳು, ಯಾವ ಮಟ್ಟದಲ್ಲಿ ಮಾತುಕತೆಗಳಾಗುತ್ತೆ, ಯಾರು ಕ್ಯಾಮರಾ ಇಟ್ಕೊಂಡು ಹೊರಗೆ ಹೋಗೋಕ್ಕಾಗೋದಿಲ್ಲ. ಅದರ ಫೋರ್ಸ್ ಕಡಿಮೆ ಆಗುತ್ತೆ.